ದುರ್ಗಾ, ಯಾಕೆ ಚಿಕ್ಕಮ್ಮ? ಏನಾದರೂ ಹೇಳಬೇಕಿತ್ತಾ? ಅದು ದುರ್ಗಾ, ಈ ಮದುವೆ ಮಾತ್ರ ನಿಲ್ಲೋ ಹಾಗಿಲ್ಲ. ಮದುವೆ ಯಾಕೆ ನಿಲ್ಲುತ್ತೆ? ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನೋಡು, ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಮದುವೆ ಮಾತ್ರ ನಿಲ್ಕೊಡ್ದು. ಯಾರಾದರೂ ಬಂದು ಸಿದ್ಧಾಂತ ಒಳ್ಳೆಯವನಲ್ಲ, ತುಂಬ ಕೆಟ್ಟವನು, ಅದು ಇದು ಅಂತ ಹೇಳಿದ್ರೆ ನೀನು ಅದನ್ನೆಲ್ಲ ಕೇಳಬೇಡ. ಈ ಮದುವೆ ಆಗೇ ಆಗ್ತೀನಿ ಅಂತ ಹೇಳಬೇಕು. ಚಿಕ್ಕಮ್ಮ, ನೀವು ಏನು ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಚಿಕ್ಕಮ್ಮ, ಕಡೆ ಪಕ್ಷ ಏನು ವಿಷಯ ಅಂತಾದರೂ ಹೇಳಿ. ನೋಡು, ಏನು, ಯಾಕೆ, ಯಾವಾಗ ಅಂತೆಲ್ಲ ಪ್ರಶ್ನೆ ಕೇಳಬೇಡ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ದುರ್ಗಾ, ಈ ಮದುವೆ ಏನಾದರೂ ನಿಂತೋಯ್ತು ಅನ್ಕೋ, ಈ ವಿಷಯನ ನಿನ್ನ ಚಿಕ್ಕಪ್ಪ ಮತ್ತೆ ಗಣಪನ ಊಟಕ್ಕೆ ಬೆರೆಸಿ ಅವ್ರ ಪ್ರಾಣ ತೆಗೆದು ಜೊತೆಗೆ ನಾನು ಸತ್ತೋಗ್ತೀನಿ. ಈಗ ನಮ್ಮೆಲ್ಲರ ಪ್ರಾಣ ನಿನ್ನ ಕೈಲಿದೆ ದುರ್ಗಾ. ಈ ಮದುವೆ ಮಾತ್ರ ನಡಿಲೇಬೇಕು. ಚಿಕ್ಕಮ್ಮ, ಹೇಳು, ಈ ಮದುವೆ ಆಗ್ತೀಯ ತಾನೆ? ಆಗಲ್ಲ ಅಂದ್ರೆ ಮದುವೆ ಮಂಟಪದ ಮುಂದೆ ಅಗ್ನಿ ಅಲ್ಲ, ನಮ್ಮ ಚಿತೆ ಉರಿಯತ್ತೆ. ನಿನ್ನ ಕಣ್ಮುಂದೆನೆ ನಮ್ಮ ಪ್ರಾಣ ಹೊರಟೋಗತ್ತೆ. ಚಿಕ್ಕಮ್ಮ, ದಯವಿಟ್ಟು ನೀವು ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಮದುವೆ ಆಗ್ಬೇಕು ತಾನೆ? ಆಗ್ತೀನಿ ಚಿಕ್ಕಮ್ಮ. ನನಗೆ ನೀವೆಲ್ಲರೂ ಬೇಕು. ನಾನು ಈ ಮದುವೆ ಆಗೋದ್ರಿಂದ ನೀವು ನನ್ನ ಜೊತೆಲೇ ಇರ್ತೀರಾ ಅಂದರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ. ಹಾಗಾದ್ರೆ ಈ ಮದುವೆ ಹಾಗೆ ಆಗ್ತೀನಿ ಅಂತ ನನಗೆ ಪ್ರಮಾಣ ಮಾಡು. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಆಣೆ ಮಾಡಿ ಹೇಳು. ಹೇಳು.